ಮಾಣಿಕ್ಯಧಾರಾ ಪರ್ವತದ ಮೇಲಿಂದ ಕೆಳಗೆ ಬಿದ್ದು ಜೀವವನ್ನ ಕಳ್ಕೊಂಡಿರುವಂತಹ ಶ್ರೀನಂದ ಮೃತದೇಹವನ್ನ ಮೇಲಕ್ಕೆತ್ತೋಕೆ ಕಾರ್ಯಾಚರಣೆ ನಡೀತಾ ಇದೆ. ಮೇಲಕ್ಕೆತ್ತೋಕೆ ಹಲವು ಸವಾಲುಗಳು ಎದುರಾಗ್ತಾ ಇದ್ದಾವೆ. ಶ್ರೀನಂದ ಸಾವಿನ ಹಿಂದೆಯೂ ಕೂಡ ಹಲವು ಅನುಮಾನಗಳಿದ್ದಾವೆ. ಬೆಟ್ಟದ ಮೇಲಿಂದ ಯಾರಾದರೂ ಶ್ರೀನಂದಾಳನ್ನ ತಳ್ಳಿದ್ರಾ? 1500 ಅಡಿ ಪ್ರಪಾತಕ್ಕೆ ಬಿದ್ದ ಬಗ್ಗೆ ಪೊಲೀಸರಿಗೆ ಹಲವು ಅನುಮಾನಗಳಿವೆ. ಕಾಲು ಸ್ಲಿಪ್ ಆಗಿ ಪ್ರಪಾತಕ್ಕೆ ಬಿದ್ದಿರುವ ಬಗ್ಗೆ ಸದ್ಯ ಎಸ್ಪಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಕರಣದ ತನಿಖೆಯ ಬಳಿಕ ಎಲ್ಲವೂ ಗೊತ್ತಾಗಲಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಎಸ್ಪಿ ಜಿತೇಂದ್ರ ದಯಾಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೊದಲ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಶ್ರೀನಂದ ಮೃತದೇಹವನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನ ಅಲ್ಲಿರುವಂತಹ ಅಧಿಕಾರಿಗಳು, ಆ FSL ಟೀಮ್ನಿಂದ. ಬಟ್ ಆ ಪರ್ವತ ಎಷ್ಟು ಕಡಿದಾಗಿದೆ ಅಂತ ಹೇಳಿದ್ರೆ ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆಕೆ ಬಿದ್ದಿರುವಂತಹ ಜಾಗದಿಂದ 1500 ಅಡಿ ಆಳ, ಅಂದ್ರೆ ಪೂರ್ತಿ ಕೆಳಭಾಗದಲ್ಲೂ ಅಲ್ಲ, ಹಂಗಂತ ಮೇಲ್ಭಾಗದಲ್ಲೂ ಅಲ್ಲ, ಮಧ್ಯ ಭಾಗದಲ್ಲಿ ಆಕೆಯ ಮೃತದೇಹ ಸಿಕ್ಕಾಕೊಂಡಿತ್ತು. ಅಲ್ಲಿಂದ ಮೇಲಕ್ಕೆತ್ತಬೇಕು. ಆ ಮೇಲಕ್ಕೆತ್ತುವುದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ ಅಧಿಕಾರಿಗಳು. ಮೃತದೇಹವನ್ನ ಮೇಲಕ್ಕೆತ್ತುವಂತಹ ಕಾರ್ಯಾಚರಣೆ ಸದ್ಯ ನಡೀತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಶ್ರೀನಂದ ತಾಯಿ ಅವರ ಆಕ್ರಂದನವನ್ನ ನೋಡ್ತಾ ಇದ್ದೀರಿ. ಬೆಳಗ್ಗೆಯಷ್ಟೇ ತಾಯಿ ಮಾತನಾಡಿದ್ರು, ನನ್ನ ಮಗಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿರಬಹುದು, ಆಕೆಯನ್ನ ಯಾರಾದ್ರೂ ಫಾಲೋ ಮಾಡ್ಕೊಂಡು ಬಂದಿರಬಹುದು ಅನ್ನುವಂಥ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಆ ತಾಯಿಗೊಂದು ನಿರೀಕ್ಷೆ ಇತ್ತು, ಎಲ್ಲೋ ಮಗಳು ಕಾಡಿನಲ್ಲಿ ಜೀವಂತವಾಗಿರ್ತಾಳೆ ಅನ್ನುವಂಥ ನಿರೀಕ್ಷೆಯಲ್ಲಿ ಆ ತಾಯಿ ಕಾಯ್ತಾ ಇದ್ರು. ಮಗಳಿಗಾಗಿ ನಡೀತಾ ಇದ್ದಂತಹ ಶೋಧ ಕಾರ್ಯಾಚರಣೆಯಲ್ಲಿ ಪ್ರತಿನಿತ್ಯವೂ ಒಳ್ಳೆಯ ಸುದ್ದಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಆ ತಾಯಿ ಇದ್ರು. ಆದ್ರೆ ಆ ನಿರೀಕ್ಷೆ ಹುಸಿಯಾಗ್ಬಿಟ್ಟಿದೆ. ಮನೆಯವರ ಜೊತೆ ಈ ಟ್ರಿಪ್ಗೆ ಅಂತ ಬಂದಂಥ ಶ್ರೀನಂದ ಪತ್ತೆಯಾಗಿರುವುದು ಶವವಾಗಿ. ಹಂಪಿಯ ಟೂರನ್ನ ಮುಗಿಸಿದ್ರು. ಅದಾದ ನಂತರ ಚಿಕ್ಕಮಗಳೂರಿಗೆ ಬಂದಿದ್ರು. ಈ ಮಾಣಿಕ್ಯಧಾರಾ ಜಲಪಾತವನ್ನ ನೋಡುವುದಕ್ಕೆ ಉತ್ಸುಕವಾಗಿತ್ತು ಟೀಮ್. 40 ಜನರ ತಂಡ, ಕೇರಳದ ಪಾಲಕ್ಕಾಡ್ನಿಂದ ಬಂದಂತಹ ಟೀಮ್. ಶ್ರೀನಂದಾಳ ಪೋಷಕರು ಕೂಡ ಜೊತೆಗಿದ್ರು. ಆಕೆಯ ಸ್ನೇಹಿತರು, ಕುಟುಂಬದವರು ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಬಂದಿದ್ರು. ಆದ್ರೆ ಎಲ್ಲಿ ನಿರ್ಲಕ್ಷ್ಯ ಆಯ್ತು? ಹೇಗ್ ಜಾರಿ ಬಿದ್ಲು ಶ್ರೀನಂದ? ಅಷ್ಟು ಎತ್ತರದಿಂದ ಕೆಳಗೆ ಬೀಳಬೇಕು ಅಂದ್ರೆ ಹೇಗ್ ಬಿದ್ಲು? ಯಾರಾದ್ರೂ ತಳ್ಳಿದ್ರಾ? ಬೇರೇನಾದ್ರೂ ಆಯ್ತಾ? ಎಲ್ಲ ಆಯಾಮದಲ್ಲೂ ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆ ಶವ ಬಿದ್ದಂತಹ ಜಾಗ ಬಹಳ ಕಡಿದಾದಂತಹ ಜಾಗ. ಅದು ಅಲ್ಲಿ ಮೇಲಕ್ಕೆ ಕೆಳಕ್ಕೆ ಹತ್ತೋದು ಇಳಿಯೋದು ಬಹಳ ಕಷ್ಟ ಸಾಧ್ಯ. ಅಂತಹ ಜಾಗಕ್ಕೆ ಪೊಲೀಸರ ಟೀಮ್ ಹೋಗಿದೆ, FSL ಟೀಮ್ ಹೋಗಿದೆ. ಅಲ್ಲಿಂದ ಮೃತದೇಹವನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನ ನಡೀತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆ ಪರ್ವತ ಯಾವ ರೀತಿಯಾಗಿದೆ, ಮೃತದೇಹವನ್ನ ಮೇಲಕ್ಕೆತ್ತೋದು ಎಷ್ಟು ಸವಾಲಿನ ಕೆಲಸ ಅಂತ ಹೇಳಿ, ಆ ಸವಾಲಿನ ಕೆಲಸದ ಮಧ್ಯೆಯೂ ಮೃತದೇಹವನ್ನ ಮೇಲಕ್ಕೆ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಕಳೆದ ಮಂಗಳವಾರ ಸಂಜೆ 6:30 ಸುಮಾರಿಗೆ ಶ್ರೀನಂದ ನಾಪತ್ತೆಯಾಗಿದ್ದಾಳೆ ಅನ್ನೋದು ಆ ಟೀಮ್ನ ಗಮನಕ್ಕೆ ಬಂದಿತ್ತು. ಅವರೆಲ್ಲರೂ ಕೂಡ ಜೊತೆಯಾಗಿ ಆ ಮಾಣಿಕ್ಯಧಾರಾ ಜಲಪಾತವನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಪರ್ವತವನ್ನ ಹತ್ತಿದ್ದವರು. ಗೊತ್ತಾಗ್ತಾ ಇದ್ದ ಹಾಗೆ ಪೊಲೀಸರಿಗೆ ಮಾಹಿತಿ ಹೋಗಿತ್ತು. ಅದಾದ ನಂತರ 2 ದಿನಗಳ ಕಾಲ, 23ನೇ ದಿನ ಕಾರ್ಯಾಚರಣೆ ಹೇಗ್ ನಡೀತು ಅನ್ನೋದನ್ನ ಗಮನಿಸಿದ್ದೀರಿ. SDRF ಟೀಮ್, ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, ಅರಣ್ಯ ಇಲಾಖೆಯ ಸಿಬ್ಬಂದಿ, ಅದರ ಜೊತೆಗೆ ಡ್ರೋನ್ ಕಾರ್ಯಾಚರಣೆ ಮಾಡುವಂತಹ ತಂಡ ಎಲ್ಲರೂ ಕೂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಥರ್ಡ್ ದಿನ ಇದು ANF ಟೀಮ್ ಮತ್ತು ನಮ್ಮ ಪೊಲೀಸ್ ಟೀಮ್ ಜೊತೆಗೆ ಇದು ಅಡ್ವೆಂಚರ್ ಕ್ಲಬ್ ಅವರು ಕಾಂಬಿಂಗ್ ಬೆಳಗ್ಗೆಯಿಂದ ನಡೀತಾ ಇತ್ತು. ಈಗ 1 hour ಬ್ಯಾಕ್ RPI ಟೀಮ್ಗೆ ಬಾಡಿ ಸಿಕ್ಕಿದೆ ಅಂತ ಕಂಟ್ರೋಲ್ಗೆ ಮೆಸೇಜ್ ಮಾಡಿದ್ದಾರೆ. ಈಗ ಬಾಡಿ ರಿಟ್ರೀವಲ್ ಮತ್ತು ಮಾಜರ್ಗೆ ಈಗ ಹೋಗ್ತಾ ಇದ್ದಾರೆ ಮೇಲೆ. ಏನಾಗಿರ್ಬೋದು ಸರ್ ಪಾಸಿಬಿಲಿಟೀಸ್? ಮೋಸ್ಟ್ಲಿ ನೋಡಿದಾಗ ಇದರ್ ಇಟ್ಸ್ ಅ ಪಾಸಿಬಿಲಿಟಿ ಆಫ್ ಜಂಪ್ ಆರ್ ಸ್ಲಿಪ್ ಆಫ್. ಬೇರೆ ಥರ ಪಾಸಿಬಿಲಿಟಿ ಕಾಣ್ತಾ ಇಲ್ಲ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಸರ್ಟೇನ್ ಮಾಡ್ತೀನಿ. ಬಾಡಿ ಅಂದರೆ ಎನಿ ವೂಂಡ್ಸ್ ಲೈಕ್? ಇಲ್ಲ, ಈಗ ಹೋಗ್ತಾ ಇದ್ದೀನಿ ಮೇಲೆ. ಸೊ ನೋಡೋಣ, ಫಸ್ಟ್ ನಮ್ಮ ಟೀಮ್ ಇದೆ, ಫಸ್ಟ್ ಮಾಜರ್ ಮಾಡಿ ಬಾಡಿ ರಿಟ್ರೀವ್ ಮಾಡಬೇಕು, ಮತ್ತು ಆಮೇಲೆ ಪೋಸ್ಟ್ ಮಾರ್ಟಮ್. ಅದು ಈ ಪಾಯಿಂಟಲ್ಲಿ
ಹೇಳೋಕ್ಕಾಗಲ್ಲ. ದಿಸ್ ಈಸ್ ವಿ ಹ್ಯಾವ್ ಟು ಅಸರ್ಟೈನ್ ಏನಿತ್ತು ಕಾಸ್ ಅಥವಾ ಏನು ಬೇರೆ ಆಕ್ಸಿಡೆಂಟ್ ಥರ ಇತ್ತು ಏನು. ಸರ್ ಇದನ್ನು ಪ್ರಾಥಮಿಕವಾಗಿ ನೋಡಿದ್ರೆ ಸುಸೈಡ್ ಅನಿಸುತ್ತೆ ಸರ್. ಇಲ್ಲ ಹೇಳೋಕ್ಕಾಗಲ್ಲ. ಕಾಲ್ ಜಾರ್ ಬಿದ್ದಿದೆ ಅಂತ ಮೋಸ್ಟ್ಲಿ ಪಾಸಿಬಿಲಿಟೀಸ್ ಯಾವ್ದು ಇರ್ಬೋದು ಸರ್, ಸುಸೈಡಾ ಅಥವಾ ಕಾಲ್ ಜಾರ್ ಬಿದ್ದಿದೆ? ಇದೆ. ಫಸ್ಟ್ ವಿ ಹ್ಯಾವ್ ಟು ಅಸರ್ಟೈನ್, ವಿ ಹ್ಯಾವ್ ಟು ರಿಟ್ರೀವ್ ದ ಬಾಡಿ. ಸೊ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಮತ್ತೆ ಇದು ಇನ್ವೆಸ್ಟಿಗೇಷನ್. ಕೇರಳ ಇಲ್ಲ ಕೋರ್ಡಿನೇಷನ್ ಇದೆ ಮತ್ತು ಆಮೇಲೆ ಇಟ್ಸ್ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್. ಕೇರಳ ಅವರು ಅಥವಾ ಬೇರೆ ಬೇರೆ ರಾಜ್ಯವರು ಬರ್ತಾ ಇರ್ತಾರೆ. ದಿಸ್ ದ ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್. ಸೊ ವಿ ಹ್ಯಾವ್ ಟು ಸಿ ಏನಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.